ಏನು ಈ 22ರ ಜನಗಣತಿ ಇದೆಯೋ, ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಿದೆಯೋ, ಇದೊಂದು ಸದಾವಕಾಶವನ್ನು ಶೋಷಿತ ಸಮೂಹಗಳು ತೀರಾ ಪರಿಣಾಮಕಾರಿಯಾಗಿ ಬಳಸ್ಕೋಬೇಕಾಗುತ್ತೆ. ಬೌದ್ಧ ಧರ್ಮ ಮೂಲ ಧರ್ಮ. ಈ ಶೋಷಿತ ಸಮೂಹಗಳ ದೃಷ್ಟಿಯಿಂದ ಅದು ಮೂಲದಲ್ಲಿ ಶೋಷಿತರು ಬೌದ್ಧರಾಗಿದ್ದಂಥವರು, ಅಸ್ಪೃಶ್ಯರು ಬೌದ್ಧರಾಗಿದ್ದಂಥವರು. ಇವತ್ತು ಆ ಬೌದ್ಧ ಧರ್ಮದ ಒಂದು ಇದನ್ನೇ ನಾವು ಇಂಡಿಯಾದಿಂದ ಹೊರ ಓಡ್ತಿರೋ ಕಾರಣಕ್ಕಾಗಿ ಪುನರ್ ಪ್ರತಿಷ್ಠಾಪನೆಯ ಮರಳಿ ಮನೆಗೆ ಅನ್ನೋ ಒಂದು ತತ್ವದ ಹಿನ್ನೆಲೆಯಲ್ಲಿ ಬೌದ್ಧ ಧರ್ಮದ ಮರುಸ್ಥಾಪನೆ ಆಗಬೇಕಾಗಿದೆ. ಇದೊಂದು ಅವಕಾಶ ಬಂದಿದೆ. ಏನು ಈ ಜನಗಣತಿ ಇದೆಯೋ, ಈ ಜನಗಣತಿಯ ಸಂದರ್ಭದಲ್ಲಿ ಎಲ್ಲ ಶೋಷಿತ ಸಮೂಹಗಳು, ಅದರಲ್ಲೂ ಈ ಅಸ್ಪೃಶ್ಯ ಸಮೂಹಗಳು ತಮ್ಮ ಧರ್ಮದ ಕಾಲಮಲ್ಲಿ ಬೌದ್ಧ ಧರ್ಮ ಅಂತ ಬರೆಸೋದ್ರ ಮುಖಾಂತರ ಹಾಗೂ ಉಪಜಾತಿಯ ಕಾಲಮಲ್ಲಿ ಮೀಸಲಾತಿಗೆ ಪೂರಕವಾಗಿ ಅವರಿಗೆ ಅಗತ್ಯ ಇದೆ ಅಂತ ಹೇಳಿ ಅನ್ಸಿದ್ರೆ ಅವರ ಉಪಜಾತಿಯನ್ನು ಬರೆಸಬೇಕು ಅಂತೇಳಿ ಸಮಾಜದ ಎಲ್ಲ ಬಂಧುಗಳಲ್ಲಿ ನಾವು ವಿನಂತಿ ಮಾಡ್ತೀವಿ. ಅವರು ಉದಾಹರಣೆಗೆ ಪರಿಶಿಷ್ಟ ಜಾತಿಯ ಮಾದಿಗರಾಗಿದ್ದರೆ ಅವರು ಮಾದಿಗ ಅಂತೇಳಿ ಅವ್ರ ಕಾಲಮಲ್ಲಿ ಬರೆಸೋದ್ರಲ್ಲಿ ಯಾವ ಅಡ್ಡಿ ಇಲ್ಲ. ರಿಲಿಜಿಯನ್ ಇದರಲ್ಲಿ ಬೌದ್ಧ ಅಂತ ಬರೆಸೋದು ಸಾಕು. ಹಾಗೆ ವಲಯ ಸಮೂಹದಲ್ಲಿ ವಲಯ ಅಂತೇಳಿ ಉಪಜಾತಿಯನ್ನು ಬರೆಸಿ ಅವರ ರಿಲಿಜಿಯನ್ ಕಾಲಮಲ್ಲಿ, ಧರ್ಮದ ಕಾಲಮಲ್ಲಿ ಬೌದ್ಧ ಧರ್ಮ ಅಂತ ಬರೆಸಬೇಕು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರ ವಿಮೋಚನೆಗಾಗಿ ಕಂಡುಕೊಂಡಂಥ ದಾರಿ. ಬಾಬಾ ಸಾಹೇಬರ ಈ 70 ವರ್ಷಗಳ ಈ ಹಿಂದಿನ ಒಂದು ಹೋರಾಟದ ಫಲ ಇವತ್ತು ನಮಗೆ ಸಿಗ್ತಾ ಇದೆ. ಭಾರತ ಸಂವಿಧಾನವೇ ಒಂದು ರೀತಿಯ ಬುದ್ಧನ ಮಧ್ಯಮ ಮಾರ್ಗದ ಒಂದು ಆಶಯವನ್ನು ಹೊಂದಿರತಕ್ಕಂಥದ್ದು. ಅದಕ್ಕಾಗಿ ಇವತ್ತು ಇದರ ಸತ್ಯವನ್ನು ಅರ್ಥಕೊಂಡಂಥ ವೈದಿಕಶಾಹಿ ಈ ಸಂವಿಧಾನವನ್ನು ಬದಲಾಯಿಸೋಕ್ಕೆ ದೊಡ್ಡ ಷಡ್ಯಂತ್ರ ರೂಪಿಸ್ತಾ ಇದೆ. ಇದು ಬುದ್ಧನ ಮಧ್ಯಮ ಮಾರ್ಗವಾಗಿರುವ ದೆಸೆಯಿಂದ ಇಡೀ ಸಮೂಹದ, ಇಡೀ ಇಂಡಿಯಾದ ಬಿಡುಗಡೆಗೆ ಪೂರಕ ಆಗುತ್ತೆ. ದಯವಿಟ್ಟು ಎಲ್ಲ ಶೋಷಿತ ಸಮೂಹಗಳ ಎಲ್ಲ ಇಂಡಿಯಾವನ್ನು ಪ್ರೀತಿಸುವಂಥ ಎಲ್ಲ ಜನರು ಸಹ ರಿಲಿಜಿಯನ್ ಕಾಲಮಲ್ಲಿ ಬೌದ್ಧ ಧರ್ಮ ಅಂತೇಳಿ, ಬೌದ್ಧರು ಅಂತೇಳಿ ಬರೆಸಬೇಕು ಅಂತೇಳಿ ಈ ಮೂಲಕ ವಿನಂತಿಸ್ತೀವಿ. ಬಂಧುಗಳೇ, ಕರ್ನಾಟಕ ಸರ್ಕಾರ ಏನು 22ನೇ ತಾರೀಕು ಹಿಂದುಳಿದ ವರ್ಗದ ಆಯೋಗಗಳ ಮುಖಾಂತರ ಜಾತಿ ಸಮೀಕ್ಷೆಯನ್ನು ಮಾಡ್ತಾಯಿದೆ. ಜಾತಿ ಸಮೀಕ್ಷೆಯಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಹೊಣೆಗಾರಿಕೆಗಳು ಮತ್ತು ಸಮಾಜದ ಇರುವಂಥ ಸ್ತರಗಳನ್ನು ಗುರುತಿಸಲಿಕ್ಕೆ ಹಿಂದುಳಿದ ವರ್ಗ ಆಯೋಗ ಈ 22ರಂದು ಎಲ್ಲ ಶಾಲಾ ಶಿಕ್ಷಕರನ್ನು ನಿಮ್ಮ ಮನೆಯ ಬಾಗಿಲಿಗೆ ಬರ್ತಾರೆ. ಬಂದು 60 ಪ್ರಶ್ನೆಗಳನ್ನು ಕೇಳ್ತಾರೆ. 60 ಪ್ರಶ್ನೆಗಳಲ್ಲಿ ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ನಿಮ್ಮ ಸ್ಥಿತಿಗತಿಗಳನ್ನು ಗುರುತಿಸುವಂಥ ಪ್ರಶ್ನೆಗಳನ್ನು ಅವ್ರು ಕೇಳ್ತಾರೆ. ಆದರೆ ಬಹುಮುಖ್ಯವಾಗಿ ಭಾರತ ದೇಶದಲ್ಲಿ ಇರಬೇಕಾದಂಥವರು ಹಾಗೂ ಅಸ್ಪೃಶ್ಯತಾ ಸಮುದಾಯದಲ್ಲಿ ಹುಟ್ಟಂಥವರು ಬಾಬಾ ಸಾಹೇಬರ ಕನಸನ್ನು ನೆನೆಸು ಮಾಡಬೇಕಾದಂಥ ಬಹುದೊಡ್ಡ ಜವಾಬ್ದಾರಿ 22ನೇ ತಾರೀಕಿಂದ ಅಕ್ಟೋಬರ್ 7ನೇ ತಾರೀಕುವರೆಗಿದೆ. ಬಾಬಾ ಸಾಹೇಬರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡೋದ್ರಿಂದ ಎಲ್ಲ ಅಸ್ಪೃಶ್ಯ ಸಮುದಾಯಗಳು ಕಾಲಮ್ ನಂಬರ್ 8ರಲ್ಲಿ ಬೌದ್ಧ ಧರ್ಮ ಅಂತ ಹೇಳಿ ಬರೆಸಬೇಕು. ಬೌದ್ಧ ಧರ್ಮ ಅಂತ ಬರೆಸಿಗೆ ನಮಗೆ ಮೀಸಲಾತಿ ಸೌಲಭ್ಯ ಇಲ್ಲ ಅಂತೇಳಿ ಯಾರೂ ಆತಂಕ ಪಡೋದು ಬೇಡ. ಯಾಕೆ ಅಂತಂದರೆ 1990ರಲ್ಲಿ ಭಾರತ ಸರ್ಕಾರ ಅಮೆಂಡ್ಮೆಂಟನ್ನು ಮಾಡಿ ಯಾರು ಬೌದ್ಧರಾಗ್ತಾರೆ ಆ ಬೌದ್ಧರು ಆದರೆ ಪರಿಶಿಷ್ಟ ಜಾತಿ ಬರುವಂಥ ಎಲ್ಲ ಜಾತಿಗಳಿಗೆ ಮೀಸಲಾತಿ ಸೌಲಭ್ಯವನ್ನು ಕಲ್ಪಿಸುವಂಥ ಒಂದು ಅಮೆಂಡ್ಮೆಂಟ್ ಆಗಿದೆ. ಯಾರು ಅದಕ್ಕೆ ಆತಂಕ ಪಡಬಾರ್ದು. ಆದರೆ ಜಾತಿ ಕಾಲಮಲ್ಲಿ ಬಂದಂಥ ಸಂದರ್ಭದಲ್ಲಿ ಕಾಲಮ್ ನಂಬರ್ 9ರಲ್ಲಿ ನೀವು ಜಾತಿಯನ್ನು ವಲಯ ಅಂತಲೇ ಬರೆಸಿ, ವಲಯ ಅಂತಲೇ ಬರೆಸಿದ್ರೆ ಮಾತ್ರ ನಿಮಗೆ ಒಂದು ಐಡೆಂಟಿಟಿ ಸಿಗುತ್ತೆ. ವಲಯ ಅಂತ ಬರೆಸಿಲ್ಲ ಅಂತೇಳಿ ನಮ್ಮ 7 ದಕ್ಷಿಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ವಲಯ ಜಾತಿ ಅಂತೇಳಿ ರೂಢಿ ನಾಮಪದ ಆಗಿರೋದ್ರಿಂದ ವಲಯ ಜಾತಿ ಅಂತೆ ಬರೆಸ್ಬೇಕಂತೇಳಿ ನಮ್ಮ ದಲಿತ ಸಮುದಾಯದಲ್ಲಿ, ಅಸ್ಪೃಶ್ಯ ಸಮುದಾಯದಲ್ಲಿ ತಾವು ಈ ಮೂಲಕ ಮನವಿ ಮಾಡ್ಕೋತೇನೆ. ನನ್ನ ಹೆಸರು ಕಿರಂಗ ಸ್ವಾಮಿ, ದಲಿತ ಸಂಘ ಸಮಿತಿ, ಮೈಸೂರು. ಧನ್ಯವಾದಗಳು. ಬಂಧುಗಳೇ, ನಮ್ಮ ಭಾರತದ ಮೂಲ ನಿವಾಸಿಗಳು ಬೌದ್ಧ ಧರ್ಮೀಯರು. ಆದ್ದರಿಂದ ನಾವು ಈಗ ಏನು ಸರ್ಕಾರ ಜಾತಿ ಗಣತಿ ಇದನ್ನು ಅಭಿವೃದ್ಧಿ ಆಗಿದೆಯಾ ಇಲ್ವಾ ಅಥವಾ ಯಾವ ಜಾತಿ ಏನು ಅನ್ನೋದ್ರ ಬಗ್ಗೆ ಸಮೀಕ್ಷೆ ಮಾಡ್ತಾಯಿದೆ. ಅದರಲ್ಲಿ ಎಲ್ಲರೂ ಕೂಡ
ನಮ್ಮ ಜಾತಿ ವಲಯ ಅಂತಲೇ ಬರೆಸಿ, ಮತ್ತು ಧರ್ಮದ ಕಾಲಮ್ನಲ್ಲಿ ಬೌದ್ಧ ಅಂತ ಬರೆಸಿ 1990 ನಮ್ಮ ಬೌದ್ಧ ಅಂತ ಬರೆಸಿದ್ರು ಕೂಡ ನಮಗೆ ಕೊಡ್ತಕ್ಕಂಥ ಮೀಸಲಾತಿ ಏನು ಹೋಗೋದಿಲ್ಲ. ಅದು ಅಮೆಂಡ್ಮೆಂಟೇ ಆಗಿದೆ. ಆದ್ದರಿಂದ ನಾವು ಮೂಲ ನಿವಾಸಿಗಳು, ಬೌದ್ಧ ಕುಲದವರು, ನಾವು ಬುದ್ಧ ಧರ್ಮದಲ್ಲಿ ಬಂದವರು. ನಾವು ಯಾರ್ಯಾರ ಹಿಂಸೆಗೆ ಒಳಪಟ್ಟು ನಾವು ಹಿಂದೂ ಅಂತ ಹಿಂದೆ ನಮ್ಮ ತಂದೆ ತಾಯಿಗಳಿಗೆ ಗೊತ್ತಿರಲಿಲ್ಲ, ಅವಿದ್ಯಾವಂತರು, ಅವ್ರು ಬರೆಸಿದ್ರು. ಈಗ ನಾವೆಲ್ಲ ಜಾಗೃತರಾಗಿ ಬೌದ್ಧ ಅಂತ ಬರೆಸಬೇಕು ಅಂತ ಹೇಳ್ತಾ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೋತಾ, ನನ್ನ ಹೆಸರು ರಾಜಪ್ಪ ಅಂತ, ನಾನು KEB ನಿವೃತ್ತಿ ನೌಕರ. ಎಲ್ರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ, ನಿಮ್ಮ ಮನೆಗೆ ಸಮೀಕ್ಷೆ ಬಂದಾಗ ಸರಿಯಾದ ಮಾಹಿತಿ ಕೊಟ್ಟು ನಮ್ಮ ಅಭಿವೃದ್ಧಿನ ನಾವೇ ಮಾಡ್ಕೋಬೇಕು. ಬಾಬಾ ಸಾಹೇಬ್ರು ಹೇಳಿರೋ ಹಾಗೆ ನಿನ್ನ ಬೆಳಕು ನೀನೇ ಹಚ್ಕೋಬೇಕೆ ಹೊರತು ಇನ್ನೊಬ್ಬರು ಬಂದು ಹಚ್ಚಲ್ಲ. ಹಾಗೆ ನಾವು ಭಾಳ ಜಾಗೃತರಾಗಿ ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಹೊಂದಿಸ್ತಾ ನಾನು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಬೌದ್ಧ ಧರ್ಮ ಅಂತ ಬರೆಸಿ, ನಿಮ್ಮ ಅಭಿವೃದ್ಧಿಗಳಲ್ಲಿ ನೀವೇನೇನು ಆಗಿದ್ದೀರಾ ಅದನ್ನು ಬರೆಸಿ, ಜಾತಿ ಕಾಲಮಲ್ಲಿ ಮಾತ್ರ ಅದನ್ನು ಬರೆಸ್ಬೇಕು ಅಂತ ಕೈ ಮುಗಿದು ಕೇಳ್ಕೊತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು 2025ನೇ ವರ್ಷದಲ್ಲಿ ಮಾಡ್ತಾ ಇರೋದ್ರಿಂದ ಈಗ ಬರುವ 22ನೇ ತಾರೀಕು ಸೋಮವಾರದಿಂದ ಪ್ರಾರಂಭವಾಗ್ತಕ್ಕಂಥ ಈ ಸಮೀಕ್ಷೆಯಲ್ಲಿ ಎಲ್ಲ ಜನರು ಈ ಒಂದು ಪ್ರಕ್ರಿಯೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಬೇಕು. ಕಾರಣ ಇಷ್ಟೇ, ಈ ದೇಶದಲ್ಲಿ ಬದುಕ್ತಾ ಇರ್ತಕ್ಕಂಥ ಬುಡಕಟ್ಟು ಸಮುದಾಯಗಳು, ಬುಡಕಟ್ಟು ಅಂತಂದರೆ ಅದು ಜಾತಿ ಇರಲ್ಲ, ಮನೆತನಗಳಾಗಿ ಕುಲಗಳಾಗಿ ಎಲ್ಲ ಹಿಂದೆ ಬದುಕಿದಂಥ ಜನ. ಹಾಗಾಗಿ ಇಂದಿನ ನಮ್ಮ ಮೂಲ ಧರ್ಮ, ಈ ದೇಶದ ಮೂಲ ಧರ್ಮ ಬೌದ್ಧ ಧರ್ಮವೇ ಆಗಿದೆ. ಹಾಗಾಗಿ ಕಾಲಮ್ ನಂಬರ್ 8ರಲ್ಲಿ ತಮ್ಮ ಮೂಲ ಧರ್ಮ ಆದಂಥ ಬೌದ್ಧ ಧರ್ಮವನ್ನು, ಕಾಲಮ್ ನಂಬರ್ 9ರಲ್ಲಿ ತಮ್ಮ ಜಾತಿಯನ್ನು, ಹಾಗೂ ಕಾಲಮ್ ನಂಬರ್ 10ರಲ್ಲಿ ತಮ್ಮ ಉಪಜಾತಿಯನ್ನು. ಜಾತಿ ಉಪಜಾತಿ ಇಲ್ಲದಿದ್ದಲ್ಲಿ 9 ಮತ್ತು 10ನೇ ಕಾಲಮ್ ಎರಡೂ ಒಂದೇ ಆಗಿ ನಮೂದಿಸಿ ಅಂತ ಕೇಳ್ಕೊಳ್ತಾ ಇದ್ವಿ. ಈ ಸಂದರ್ಭದಲ್ಲಿ ನಾವು ಯಾವುದೇ ಧರ್ಮ ಅಂತ ನಾವು ನಮೂದೆ ಮಾಡಿದ್ರೂ ಕೂಡ ನಮಗೆ ಸಿಗ್ತಕ್ಕಂಥ ಸ್ಥಾನಮಾನ ಆಗಲಿ ಅಥವಾ ಅವಕಾಶಗಳಾಗಿ ವಂಚಿತ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೂಲ ಧರ್ಮದ ಮೂಲ ನಿವಾಸಿ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಬೌದ್ಧ ಧರ್ಮವನ್ನು ನಮೂದಿಸೋದ್ರ ಮುಖಾಂತರ, ತಮ್ಮ ಮೂಲ ಜಾತಿಯನ್ನು ನಮೂದಿಸೋದ್ರ ಮುಖಾಂತರ ಈ ಒಂದು ಸಾರ್ವತ್ರಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಗೋವಿಂದರಾಜ್ ಅಂತೇಳಿ, ಐರ್ಗೆ ಪ್ರಗತಿಪರ ಸಂಘಟನೆ ಹುಣಸೂರು.